ನಮಸ್ಕಾರ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಬ್ರಿಟನ್ ದೇಶಕ್ಕೆ ಬ್ರಿಟನ್ ದೇಶಕ್ಕೆ ಮೊಟ್ಟ ಮೊದಲ ಮಹಿಳಾ ಮುಸ್ಲಿಂ ಪ್ರಧಾನಿ ದೊರಕುವಂತಹ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಯಾಕೆಂದ್ರೆ ಸದ್ಯ ಹಾಲಿ ಇರುವಂತಹ ಪ್ರಧಾನಿ ಎಪ್ಸ್ಟೀನ್ ಫೈಲ್ಸ್ ವಿಚಾರವಾಗಿ ಅವರು ಮಾಡಿದಂತಹ ಒಂದು ನೇಮಕಾತಿಯಲ್ಲಿ ಎಪ್ಸ್ಟೀನ್ ಫೈಲ್ಸ್ ಅಲ್ಲಿರುವಂತಹ ವ್ಯಕ್ತಿ ಹೆಸರು ಬಂದಿದ್ದರಿಂದ ಅಲ್ಲಿ ಸಾಕಷ್ಟು ಒತ್ತಡ ಇದೆ. ಪ್ರಧಾನಿ ರಾಜೀನಾಮೆ ಕೊಡಬೇಕು ಅಂತ. ಪ್ರಧಾನಿ ರಾಜೀನಾಮೆ ಕೊಟ್ರೆ ನೆಕ್ಸ್ಟ್ ಯಾರು ಆ ಪದವಿಗೆ ಬರೋದಕ್ಕೆ ಅರ್ಹ ವ್ಯಕ್ತಿ ಅಂತ ನೋಡಿದಾಗ ಅಲ್ಲಿ ಒಬ್ಬರು ಮಹಿಳಾ ಮುಸ್ಲಿಂ ಸಂಸದೆ ಎದ್ದು ಕಾಣ್ತಿದ್ದಾರೆ. ಆಕೆ ಹೆಸರು ಶಬಾನಾ ಮಹಮೂದ್ ಅಂತ. ಸೊ ಯಾರು ಈ ಶಬಾನಾ ಮಹಮೂದ್, ಮತ್ತೆ ಏನಾಗಿದೆ, ಯಾಕೆ ಹಾಲಿ ಪ್ರಧಾನಮಂತ್ರಿ ರಾಜೀನಾಮೆ ಕೊಡುವಂತಹ ಸನ್ನಿವೇಶ ಹೇಗೆ ನಿರ್ಮಾಣ ಆಗಿದೆ ನೋಡುವಂತಹ ಪ್ರಯತ್ನವನ್ನು ಮಾಡೋಣ. ಸೊ ಬ್ರಿಟನ್ ಅಲ್ಲಿ ನಿಮಗೆ ಗೊತ್ತಿರಬಹುದು, ಇತ್ತೀಚಿನ ದಿನಗಳಲ್ಲಿ ರಿಷಿ ಸುನಾಕ್ ಅನ್ನುವಂತಹ ಭಾರತ ಮೂಲದ ನಾರಾಯಣ ಮೂರ್ತಿ ಅವರ ಅಳಿಯ ಪ್ರಧಾನಿಯಾಗಿದ್ದನ್ನ ನೀವು ನೋಡಿದ್ರಿ. ಆ ನಂತರ ಅವ್ರದ್ದು ಮುಗೀತು. ಈಗ ಬೇರೆ ಪ್ರಧಾನಮಂತ್ರಿಗಳು ಅಲ್ಲಿದ್ದಾರೆ. ಈಗಿರುವಂತಹ ಪ್ರಧಾನಮಂತ್ರಿ ಹೆಸರು ಕೀರ್ ಸ್ಟ್ಯಾಮರ್ಸ್ ಅನ್ನುವಂತಹ ಪ್ರಧಾನಮಂತ್ರಿ. ಅವರಿಗೆ ಈಗ ಕಂಟಕ ಎದುರಾಗಿದೆ. ರಾಜೀನಾಮೆ ಕೊಡಬೇಕಾದಂತಹ ಸನ್ನಿವೇಶ ಬಂದಿದೆ. ಒತ್ತಡ ಬರ್ತಾ ಇದೆ. ಯಾಕೆ ಅಂತಂದ್ರೆ ಅವರು ಅಮೆರಿಕಾಗೆ ಒಬ್ಬರನ್ನ ರಾಯಭಾರಿಯಾಗಿ ನೇಮಕ ಮಾಡಿದ್ರು ಕಳೆದ ತಿಂಗಳು. ಆ ವ್ಯಕ್ತಿಯ ಹೆಸರು ಈಗ ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಬಂದ್ಬಿಟ್ಟಿದೆ. ಯಾರು ಆ ವ್ಯಕ್ತಿ? ಆ ವ್ಯಕ್ತಿ ಹೆಸರು ಬಂದ್ಬಿಟ್ಟು ಪೀಟರ್ ಮ್ಯಾಂಡಲ್ಸ್ ಅನ್ನುವಂತಹ ಒಬ್ಬ ವ್ಯಕ್ತಿ. ಆ ವ್ಯಕ್ತಿಯನ್ನ ಅಮೆರಿಕದ ರಾಯಭಾರಿಯಾಗಿ ಬ್ರಿಟನ್ನ ಪ್ರಧಾನಮಂತ್ರಿ ಕೀರ್ ಸ್ಟ್ಯಾಮರ್ಸ್ ಆಯ್ಕೆ ಮಾಡಿ ಕಳಿಸಿದ್ರು. ಯಾವಾಗ ಎಪ್ಸ್ಟೀನ್ ಫೈಲ್ಸ್ ನಲ್ಲಿ ಹೆಸರು ಬಂತು, ಅವರನ್ನ ಆ ಹುದ್ದೆಯಿಂದ ವಾಪಸ್ ಕರೆಸ್ಕೊಳ್ಳಾಯ್ತು, ತೆಗೆದು ಹಾಕಲಾಯಿತು. ಆದರೆ ಇಂಥ ವ್ಯಕ್ತಿಯನ್ನು ಗುರುತಿಸೋದ್ರಲ್ಲಿ ನೀವು ವಿಫಲರಾಗಿದ್ದೀರಿ ಅಂತ ವಿರೋಧ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಪ್ರತಿರೋಧ ಒಡ್ಡುತ್ತಾ ಇದ್ದಾರೆ, ಟೀಕೆ ಮಾಡ್ತಿದ್ದಾರೆ. ಸೊ ಅಲ್ಲಿನ ಪ್ರಧಾನಮಂತ್ರಿ ಸ್ಟ್ಯಾಮರ್ಸ್ ಈಗ ರಾಜೀನಾಮೆ ಕೊಡಬಹುದಾದಂತಹ ಸನ್ನಿವೇಶ ಎದುರಾಗಿದೆ. ಯಾಕೆ ರಾಜೀನಾಮೆ ಕೊಡಬಹುದು ಅಂತ ಹೇಳ್ತಾ ಇದ್ದೀವಿ ಅಂತಂದ್ರೆ, ಆ ಆಯ್ಕೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಂತಹ ಮಾರ್ಗನ್ ಮೆಕ್ವೀನ್ ಅನ್ನುವಂತಹ ಪ್ರಧಾನಮಂತ್ರಿಗಳ ಆಪ್ತ ಸಹಾಯಕ ರಾಜೀನಾಮೆ ಕೊಟ್ಟಿದ್ದಾರೆ. ನಾನೇ ಇದಕ್ಕೆ ಹೊಣೆ, ಈ ಆಯ್ಕೆಯಲ್ಲಿ ನನ್ನ ಪಾತ್ರ ದೊಡ್ಡದಿತ್ತು ಅಂತ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಮತ್ತು ಸಂವಹನ ವಿಭಾಗದ ಮುಖ್ಯಸ್ಥರಾಗಿದ್ದಂತಹ ಟಿಮ್ ಆಲನ್ ಅನ್ನುವಂತಹ ವ್ಯಕ್ತಿಯು ಸಹ ರಾಜೀನಾಮೆ ಕೊಟ್ಟಿದ್ದಾರೆ. ಯಾಕೆ ಅಂದ್ರೆ ಈ ಒಂದು ಪೀಟರ್ ಮ್ಯಾಂಡಲ್ಸ್ ಅನ್ನುವಂತಹ ಒಬ್ಬ ವ್ಯಕ್ತಿಯನ್ನ ನಾವು ಗುರುತಿಸೋದ್ರಲ್ಲಿ ವಿಫಲರಾದ್ರಿ. ಎಪ್ಸ್ಟೀನ್ ಫೈಲ್ಸ್ ನಂತಹ ಒಂದು ಲೈಂಗಿಕ ಶೋಷಣೆಯ ಕೇಸ್ನಲ್ಲಿ ಇರುವಂತಹ ವ್ಯಕ್ತಿಯನ್ನು ನಾವು ಆಯ್ಕೆ ಮಾಡಿದ್ವಿ ಅಂತ. ಸೊ ಆ ಆಯ್ಕೆಯ ಅಂತಿಮ ಮುದ್ರೆಯನ್ನ ಒತ್ತಿರುವಂತಹದ್ದು ಪ್ರಧಾನಮಂತ್ರಿ ಸ್ಟ್ಯಾಮರ್ಸ್. ಹಾಗಾಗಿ ಹಾಗಾಗಿ ಈಗ ಸ್ಟಾರ್ಮರ್ ಸಹ ರಾಜೀನಾಮೆ ಕೊಡಬೇಕು ಅಂತ ವಿರೋಧ ಪಕ್ಷಗಳು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಬೇಡಿಕೆಯನ್ನು ಇಡ್ತಾ ಇದ್ದಾರೆ. ಹಾಗಾಗಿ ಯಾರು ನೆಕ್ಸ್ಟ್, ಹಾಗಾದ್ರೆ ಆ ಹುದ್ದೆಗೆ ಯಾರನ್ನ ನೆಕ್ಸ್ಟ್ ನೋಡಬಹುದು ಅಂದಾಗ ಭಾರತ ಮೂಲದ ಅಥವಾ ಹಿಂದೂ ಆಗಿದ್ದಂತಹ ರಿಷಿ ಸುನಾಕ್ ಆಗಿದ್ದನ್ನ ನಾವು ನೋಡಿದ್ವಿ. ಈಗ ಮುಸ್ಲಿಂ ಮಹಿಳೆಯ ಸರದಿ ಅನ್ನುವ ರೀತಿಯಲ್ಲಿ ಅವರು ಪ್ರಥಮ ಆಯ್ಕೆಯಾಗಿ ಹೊರಹೊಮ್ಮುತ್ತಿದ್ದಾರೆ. ಆ ಮಹಿಳೆಯ ಹೆಸರು ಶಬಾನಾ ಮಹಮೂದ್ ಅನ್ನುವಂಥದ್ದು. ಅವರು ಸದ್ಯಕ್ಕೆ ಗೃಹ ಕಾರ್ಯದರ್ಶಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ. 2010ರಿಂದ ಅವರು ಬರ್ಮಿಂಗ್ಹ್ಯಾಮ್ ಲೇಡಿಯೂಡ್ ಅನ್ನುವಂತಹ ಒಂದು ಕ್ಷೇತ್ರದಿಂದ ಸಂಸದೆಯಾಗಿ ಆಯ್ಕೆಯಾಗಿ ಬರ್ತಿದ್ದಾರೆ. ಅವರ ಕಾರ್ಯಕ್ಷಮತೆಯ ಬಗ್ಗೆ ಬಹಳಷ್ಟು ಒಳ್ಳೆ ಹೆಸರಿದೆ ಇಡೀ ದೇಶದಲ್ಲಿ. ಮತ್ತು ವಿಪಕ್ಷಗಳು ಸಹ ಆಕೆಯನ್ನು ಒಪ್ಪುವಂತಹದಕ್ಕೆ, ಆಕೆಯ ಬಗ್ಗೆ ಒಳ್ಳೆ ಅಭಿಪ್ರಾಯವನ್ನ ಹೊಂದಿರುವ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಸೊ ಅವರೇ ಮುಂದಿನ ಪ್ರಧಾನಿ ಆಗುವಂತಹ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಿದೆ. ಇವರು ರಾಜೀನಾಮೆ ಕೊಟ್ರೆ, ಯಾರು ಸ್ಟಾರ್ಮರ್ ರಾಜೀನಾಮೆ ಕೊಟ್ರೆ. ಸೊ ಆಕೆ ಪ್ರಧಾನಿ ಆದರೆ ಪಾಕಿಸ್ತಾನಿ ಮೂಲದ ಮೊಟ್ಟ ಮೊದಲ ಮಹಿಳಾ ಮುಸ್ಲಿಂ ಪ್ರಧಾನಿಯನ್ನ ಬ್ರಿಟನ್ ಹೊಂದುವಂತಹದಕ್ಕೆ ಇತಿಹಾಸ ಸಿದ್ಧವಾಗುತ್ತೆ. ಇತಿಹಾಸದಲ್ಲಿ ಇಲ್ಲಿಯವರೆಗೆ ಮುಸ್ಲಿಂ ಪ್ರಧಾನಿ ಆಗಿರಲಿಲ್ಲ, ಅದರಲ್ಲೂ ಮಹಿಳಾ ಮುಸ್ಲಿಂ ಪ್ರಧಾನಿ. ಈ ಶಬಾನಾ ಮಹಮೂದ್ ಪಾಕಿಸ್ತಾನಿ ಮೂಲದವರು. ಬಹಳಷ್ಟು ವರ್ಷಗಳ ಹಿಂದೆನೆ ಅವರ ಕುಟುಂಬ ಬಂದು ಅಲ್ಲಿ ನೆಲೆಸಿರುವಂತಹದ್ದು, ಬ್ರಿಟನ್ ನಲ್ಲಿ ನೆಲೆಸಿರುವಂತಹದ್ದು. ಹಾಗಾಗಿ ಬ್ರಿಟನ್ನ ಸಂಜಾತನೆ ಆಕೆ, ಬ್ರಿಟನ್ನ ಪ್ರಜೆ. ಸೊ ಆಯ್ಕೆಯಲ್ಲಿ ಏನು ಸಮಸ್ಯೆ ಇರೋದಿಲ್ಲ. ಲೇಬರ್ ಪಕ್ಷದಿಂದ ಬರ್ತಾರೆ, ಲೇಬರ್ ಪಕ್ಷದಿಂದ ಬಂದು ಅವರು ಮಾಡಿರುವಂತಹ ಕೆಲಸಗಳಿಗೆ ಒಳ್ಳೆಯ ಅಭಿಪ್ರಾಯವನ್ನ ಇಡೀ ದೇಶದಲ್ಲಿ ಸಂಸತ್ತಿನಲ್ಲಿ ಪಡ್ಕೊಂಡಿದ್ದಾರೆ. ಸೊ ಈಗಿರುವಂತಹ ಪ್ರಶ್ನೆ ಏನು ಅಂದ್ರೆ, ಸ್ಟಾರ್ಮರ್ ತಮ್ಮ ಹೊಣೆಗಾರಿಕೆಯನ್ನು ಹೊತ್ತು ಈ ಒಂದು ಪ್ರಕರಣದಲ್ಲಿ ರಾಜೀನಾಮೆ ಕೊಟ್ರೆ
ಇವರೇ ಅಗ್ರಸ್ಥಾನದಲ್ಲಿ ಇರೋದು ಅಥವಾ ಮುಂಚೂಣಿಯಲ್ಲಿರುವಂಥದ್ದು ಶಬಾನ ಮಹಮೂದ್. ಸೊ ನೋಡೋಣ ಏನಾಗುತ್ತೆ ಅಂತ. ಒಬ್ಬ ಹಿಂದೂ ಆಗಿದ್ದಾಯ್ತು ರಿಷಿ ಸುನಾಕ್ ರೂಪದಲ್ಲಿ, ಈಗ ಒಬ್ರು ಮುಸ್ಲಿಂ, ಅದರಲ್ಲೂ ಮಹಿಳಾ ಮುಸ್ಲಿಂ, ಮೊದಲ ಬಾರಿಗೆ ಬ್ರಿಟನ್ನ, ಇಡೀ ಜಗತ್ತನ್ನ ಆಳ್ಕೊಂಡು ಬಂದಂತಹ ಬ್ರಿಟನ್ನ ಪ್ರಧಾನಮಂತ್ರಿಗಳಾಗ್ತಾರ. ವಿ ಹ್ಯಾವ್ ಟು ವೇಟ್ ಅಂಡ್ ಸಿ ಅಷ್ಟೇ. ಸೊ ಇದಿಷ್ಟು ಬ್ರಿಟನ್ನಿಂದ ಬರ್ತಿರುವಂತಹ ಸುದ್ದಿಗಳು. ಇಂತಹದ್ದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪು.